ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಂದಿನಂತೆ ಮೊದಲಿಗೆ ಹೆಡ್ಲೈನ್. ನಂಬರ್ 1, ಆಕ್ಸಿಸ್ ಬ್ಯಾಂಕ್ ತ್ರೈಮಾಸಿಕ ಫಲಿತಾಂಶ. ನೆಟ್ ಪ್ರಾಫಿಟ್ ಜನವರಿ ಮಾರ್ಚ್ 2024ರಲ್ಲಿ 7,630 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 7,509 ಕೋಟಿ ಮತ್ತು -1.6%. ನೆಟ್ NPA ಜನವರಿ ಮಾರ್ಚ್ 2024ರಲ್ಲಿ 0.31%, ಜನವರಿ ಮಾರ್ಚ್ 2025ರಲ್ಲಿ 0.33%. ಡೀಸೆಂಟ್ ರಿಸಲ್ಟ್ ಫಾರ್ ದ ಕಂಪನಿ ಅಂತ ಹೇಳ್ತಾರೆ ಮತ್ತು ಅಬೌವ್ ಎಕ್ಸ್ಪೆಕ್ಟೇಷನ್. ಆದರೆ ಓವರ್ ನೆಗೆಟಿವ್ ಸೆಂಟಿಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದದ್ರಿಂದ ಶೇರ್ಸ್ 3% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 2, ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಅವರು 1,000 ಕೋಟಿಯನ್ನು ಅವರ ಫೆಸಿಲಿಟಿ ತಮಿಳುನಾಡು ಶ್ರೀಪೆರುಂಬುದರಲ್ಲಿ ಹಾಕ್ತಾ ಇದ್ದಾರೆ. ತಮಿಳುನಾಡು ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 2024 ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸ್ಯಾಮ್ಸಂಗ್ ಶ್ರೀಪೆರುಂಬುದೂರ್ ಯೂನಿಟ್ ಅಲ್ಲಿ 5-day ವೀಕ್ ಪ್ರೊಟೆಸ್ಟ್ ಆಯಿತು. ನಮಗೆ ಹೈಯರ್ ವೇಜಸ್ ಕೊಡಬೇಕು, ರೆಕಗ್ನಿಷನ್ ಆಫ್ ದ ಯೂನಿಯನ್ ಫಾಲೋಯಿಂಗ್ ದ ಸ್ಟ್ರೈಕ್. ಆ ಸ್ಟ್ರೈಕ್ ಆದ್ಮೇಲೆ ಸ್ಯಾಮ್ಸಂಗ್ ಅವರು ಅಗ್ರಿ ಮಾಡಿದ್ರು ಸೆವೆರಲ್ ಆಫ್ ದಿ ವರ್ಕರ್ಸ್ ಡಿಮಾಂಡ್. ಸ್ಯಾಮ್ಸಂಗ್ ಶ್ರೀಪೆರುಂಬುದೂರ್ ಫೆಸಿಲಿಟಿಯಲ್ಲಿ ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್ಸ್, ಟೆಲಿವಿಷನ್ಸ್ ಮಾಡ್ತಾರೆ ಮತ್ತು 2022-23ರಲ್ಲಿ ಅವ್ರದ್ದು 20% ಸ್ಯಾಮ್ಸಂಗ್ ಇಂಡಿಯಾ ಸೇಲ್ಸ್ ಅಲ್ಲಿಂದಲೇ ನಡೆಯಿತು. ನ್ಯೂಸ್ ನಂಬರ್ 3, ಮಾರುತಿ ಸುಜುಕಿ ತ್ರೈಮಾಸಿಕ ಫಲಿತಾಂಶ. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2024ರಲ್ಲಿ 38,471 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 40,920 ಕೋಟಿ ಮತ್ತು +6.4% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಸ್ವಲ್ಪ ಕೆಳಗೆ ಹೋಗಿದೆ. ಜನವರಿ ಮಾರ್ಚ್ 2024ರಲ್ಲಿ 3,952 ಕೋಟಿ, ಜನವರಿ ಮಾರ್ಚ್ 2025ರಲ್ಲಿ 3,911 ಕೋಟಿ ಮತ್ತು -1%. ಆವರೇಜ್ ರಿಸಲ್ಟ್ಸು ಕಂಪನಿದು ಬಿಲೋ ಎಕ್ಸ್ಪೆಕ್ಟೇಷನ್. ಶೇರ್ ಇವತ್ತು 1.5% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 4, ಆಪಲ್ ಅವರು ಅವರ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ರೀಲೊಕೇಟ್ ಮಾಡ್ತಾ ಇದ್ದಾರೆ. ಐಫೋನ್ಸ್ ಅದೇನು ಚೈನಾದಲ್ಲಿ ಆಗ್ತಾ ಇತ್ತು ಅದನ್ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಭಾರತದಿಂದ ಅದನ್ನು ಅಮೆರಿಕಕ್ಕೆ ಒಂದಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಐಫೋನ್ ಕಂಪನಿಯವರು 2026ರ ಕೊನೆ ಒಳಗೆ ತಮ್ಮ ಎಲ್ಲ 6 ಕೋಟಿ ಐಫೋನ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಚೈನಾದಲ್ಲಿ ಅದನ್ನ ಭಾರತಕ್ಕೆ ಶಿಫ್ಟ್ ಮಾಡುವಂತ ಐಡಿಯಾ ಇಟ್ಕೊಂಡಿದ್ದಾರೆ. ಆಪಲ್ ಅವರು ತಮ್ಮ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಭಾರತಕ್ಕೆ ಶಿಫ್ಟ್ ಮಾಡುವ ಐಡಿಯಾದಲ್ಲಿದ್ದಾರೆ. ಆದರೆ ಅದೊಂದೇ ಕಂಪನಿ ಅಲ್ಲ, ಸ್ಯಾಮ್ಸಂಗ್ ಕಂಪನಿಯವರು ಕೂಡ ತಮ್ಮ ಸ್ಮಾರ್ಟ್ ಫೋನ್ ಪ್ರೊಡಕ್ಷನ್ ಅನ್ನ ವಿಯೆಟ್ನಾಂ ಇಂದ ಇಂಡಿಯಾಕ್ಕೆ ತರುವಂತ ಐಡಿಯಾದಲ್ಲಿದ್ದಾರೆ. ಯಾಕಂದ್ರೆ ವಿಯೆಟ್ನಾಂ ಮೇಲೆ 46% ಟ್ಯಾರಿಫ್ ನ ಅಮೆರಿಕ ಹಾಕಿದ್ದಾರೆ. ಹಾಗೇನೆ ಗೂಗಲ್ ಪೇರೆಂಟ್ ಕಂಪನಿ ಆಲ್ಫಾಬೆಟ್ ಅವರು ಕೂಡ ಒಂದಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ ಡಿಕ್ಸನ್ ಟೆಕ್ನಾಲಜಿ ಪಾರ್ಟ್ನರ್ಸ್. ಯಾಕಂದ್ರೆ ಫಾಕ್ಸ್ಕಾನ್ ಅದನ್ನ ರಿಲೊಕೇಟ್ ಮಾಡಲಿಕ್ಕೆ ಪಿಕ್ಸೆಲ್ ಸ್ಮಾರ್ಟ್ ಫೋನ್ ಪ್ರೊಡಕ್ಷನ್ ಫ್ರಮ್ ವಿಯೆಟ್ನಾಂ ಟು ಇಂಡಿಯಾ. ಈಗ ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಅವರ ತ್ರೈಮಾಸಿಕ ರಿಸಲ್ಟ್ಸ್ ಇನ್ನೇನು ಕೆಲವು ನಿಮಿಷಗಳಲ್ಲಿ ಹೊರಗೆ ಬರಲಿಕ್ಕಿದೆ ಮಾರುಕಟ್ಟೆಗೆ ಮತ್ತು ಫ್ಲಾಟ್ ಗ್ರೋತ್ ಇರಬಹುದು ಮತ್ತು ಪ್ರಾಫಿಟ್ ಕಮ್ಮಿ ಇರಬಹುದು ಅಂತಲೂ ಜನರು ಗ್ರಹಿಸ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಆಗಿದೆ. ಕಾರಣ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ವಿತ್ ಪಾಕಿಸ್ತಾನ್ ಬಿಕಾಸ್ ಆಫ್ ಟೆರರಿಸ್ಟ್ ಅಟ್ಯಾಕ್ ಇನ್ ಪಹಲ್ಗಾಮ್. ಗೋಲ್ಡ್ ಪ್ರೈಸಸ್ ಇವತ್ತು ಕೆಳಗೆ ಬಿತ್ತು 3,800 ರೂಪಾಯಿ per 10 grams last 2 days after 42% rally the last 1 year. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಿಮ್ಮ ಮುಂದೆ. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್ ಹೈ ಲೋ ಕ್ಲೋಸ್ ಡೀಟೇಲ್ಸ್. ಓಪನ್ ಆಗಿರೋದು 24,289, ಹೈ 24,365, ಲೋ 23,848, ಕ್ಲೋಸ್ ಆಗಿರೋದು 24,039 -0.85%. ಹಾಗೇನೆ ಸೆನ್ಸೆಕ್ಸ್ ಇವತ್ತು 589 ಪಾಯಿಂಟ್ ಕೆಳಗೆ ಬಿದ್ದು 79,213 ಕ್ಲೋಸ್ ಆಯಿತು, -0.74%. ನಿಫ್ಟಿ ಇವತ್ತು ಬಿದ್ದದ್ದು 207 ಪಾಯಿಂಟ್. ಪಾಯಿಂಟ್ ನಂಬರ್ 2, ಇವತ್ತಿನ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. SBI ಲೈಫ್ ಇನ್ಶೂರೆನ್ಸ್ ಇವತ್ತು +5.4%, TCS +1.36%, ಟೆಕ್ ಮಹೇಂದ್ರ +1.16%.
ಟಾಪ್ ಲೂಸರ್ಸ್ ಇವತ್ತು ಶ್ರೀರಾಮ್ ಫೈನಾನ್ಸ್ -5.95%, ಅದಾನಿ ಎಂಟರ್ಪ್ರೈಸಸ್ -3.61%, ಅದಾನಿ ಪೋರ್ಟ್ಸ್ -3.51%. ಇವತ್ತಿನ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಯಾರೂ ಇಲ್ಲ. ಟಾಪ್ ಲೂಸರ್ಸ್ ಅದಾನಿ ಗ್ರೀನ್ ಎನರ್ಜಿ -5.82%, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ -4.92%, ಅದಾನಿ ಪವರ್ -4.6%. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಆಫ್ NSE. ಇವತ್ತು ಸ್ಟಾಕ್ಗಳು ಅಡ್ವಾನ್ಸ್ ಆಗಿರೋದು 341, ಡಿಕ್ಲೈನ್ ಆಗಿರೋದು 2228, 87%, 13% ವರ್ಸಸ್ 87%. ಪಾಯಿಂಟ್ ನಂಬರ್ 5, ನಿನ್ನೆಯ FI ಮತ್ತು DI ಇನ್ವೆಸ್ಟ್ಮೆಂಟ್ ಡಾಟಾ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಿನ್ನೆ +8,251 crores, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ -535 crores. ಪಾಯಿಂಟ್ ನಂಬರ್ 6, ಇವತ್ತಿನ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ 9,824 per gram, ಸಿಲ್ವರ್ ಪ್ರೈಸ್ ₹100.9 per gram. ಪಾಯಿಂಟ್ ನಂಬರ್ 7, ಇವತ್ತಿನ ರುಪಿ ವ್ಯಾಲ್ಯೂ ಒಂದು $ಗೆ 85.44 rupees, ಒಂದು ಯೂರೋಗೆ ₹96.95. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 weeks ಹೈ. UPL 692, 52 weeks ಹೈ, ಕ್ಲೋಸಿಂಗ್ ಪ್ರೈಸ್ 662. BSE 52 ವಾರದ ಹೈಯೆಸ್ಟ್ 6,595, ಕ್ಲೋಸಿಂಗ್ ಪ್ರೈಸ್ 6,304. ಅಲ್ಟ್ರಾಟೆಕ್ ಸಿಮೆಂಟ್ 52 ವಾರದ ಹೈಯೆಸ್ಟ್ 12,304, ಕ್ಲೋಸಿಂಗ್ ಪ್ರೈಸ್ 12,237. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 weeks ಲೋ. ಯಾವ ಷೇರುಗಳು ಈ ಪಟ್ಟಿಯಲ್ಲಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ +0.32%, ಜಪಾನ್ ನಿಕೆ +1.87%, ಜರ್ಮನಿ ಡ್ಯಾಕ್ಸ್ +0.83%, ಫ್ರಾನ್ಸ್ ಕ್ಯಾಕ್ +0.75%, UK ಫುಟ್ಸಿ +0.1%, ಮತ್ತು US ನ್ಯಾಸ್ಡ್ಯಾಕ್ ನಿನ್ನೆ 24 ಏಪ್ರಿಲ್ +2.74%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ನ್ಯೂಸ್ ಚೆನ್ನಾಗಿದೆ, ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ನಿಮಗೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.